ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಮುಂಗಾರು ಮಳೆ ಆರ್ಭಟಕ್ಕೆ ಜಿಲ್ಲಾದ್ಯಂತ ಹದಗೆಟ್ಟಿರುವಂತಹ ರಸ್ತೆಗಳನ್ನು ಸರಿಪಡಿಸಿ ಜನಸಾಮಾನ್ಯರಿಗೆ ಬದುಕುವ ಭಾಗ್ಯ ಕೊಡೋದು ಯಾವಾಗ? 6 ಜನ ಶಾಸಕರನ್ನು, ಸಂಸದರನ್ನು ನಾವು ರೈತ ಸಂಘದಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ. ಆರ್ಭಟಕ್ಕೆ ತೇವಾಂಶ ಹೆಚ್ಚಾಗಿ ಟೊಮೊಟೊಗೆ ಚುಕ್ಕಿ ರೋಗ, ಬಿಂಗಿ ರೋಗ ಮತ್ತು ಹೂವಿಗೆ ಸಂಪೂರ್ಣವಾಗಿ ಚುಕ್ಕಿ ರೋಗ ಬಂದಿರೋದರಿಂದ ಈ ಒಂದು ತೋಟದಲ್ಲಿಯೇ ಬೆಳೆ ಸಂಪೂರ್ಣವಾಗಿ ನಾಶವಾಗುವ ಜೊತೆಗೆ ಮಾರುಕಟ್ಟೆಯಲ್ಲಿ ಟೊಮೊಟೊಗೂ ಬೆಲೆ ಇಲ್ಲ, ಹೂವಿನ ಕೇಳೋರೇ ಇಲ್ಲ. ಮಳೆ ಆರ್ಭಟಕ್ಕೆ ಜಿಲ್ಲಾದ್ಯಂತ ಹದಗೆಟ್ಟಿರುವಂತಹ ರಸ್ತೆಗಳನ್ನು ಸರಿಪಡಿಸಿ ಜನಸಾಮಾನ್ಯರಿಗೆ ಬದುಕುವ ಭಾಗ್ಯ ಕೊಡೋದು ಯಾವಾಗ? 6 ಜನ ಶಾಸಕರನ್ನು, ಸಂಸದರನ್ನು ನಾವು ರೈತ ಸಂಘದಿಂದ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇವತ್ತು ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟುಬಿಟ್ಟು ಯಾವುದೇ ಅಭಿವೃದ್ಧಿ ಆಗ್ತಾ ಇಲ್ಲ. ಇನ್ನು ಮುಳಬಾಗಿಲು ತಾಲೂಕಿನಾದ್ಯಂತ ಗ್ರಾಮೀಣ ಪ್ರದೇಶ ಇರ್ಬೋದು, ರಾಜ್ಯ ಇರ್ಬೋದು, ರಾಷ್ಟ್ರೀಯ ಹೆದ್ದಾರಿಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಎಲ್ಲಿ ನೋಡಿ ಹಳ್ಳ ಕೊಳ್ಳಗಳಿಂದ ಇವತ್ತು ಮನೆಯಿಂದ ಏನಾದ್ರು ನಗರಕ್ಕೆ ಇಲ್ಲಾಂದರೆ ಯಾವುದಾದ್ರೂ ಕೆಲಸ ಕಾರ್ಯಕ್ಕೆ ಗ್ರಾಮೀಣ ಪ್ರದೇಶದ ಜನರು ಬರಬೇಕಾದ್ರೆ ಅಂಗೈಯಲ್ಲಿ ಪ್ರಾಣವನ್ನು ಇಟ್ಕೊಂಡು ಇವತ್ತು ಸಂಚಾರ ಮಾಡ್ಬೋದು. ಎಲ್ಲಿ ಯಮದೂತ ಬರ್ತಾನೋ, ಎಲ್ಲಿ ಪಾಷಾಣ ಆಗ್ತಾನೋ ಅಂತೇಳಂತೂ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ರಸ್ತೆಗಳು ಹದಗೆಟ್ಟಿದೆ. ಇನ್ನು ಮುಖ್ಯಮಂತ್ರಿಗಳು ಎಲ್ಲ ಶಾಸಕರಿಗೆ 50 ಕೋಟಿ ಕೊಟ್ಟಿದ್ದಾರೆ. ಮುಳಬಾಗಿಲು ಶಾಸಕರು ಯಾಕೆ ಕೊಡ್ತಾ ಇಲ್ಲ ಅದಂತೂ ಗೊತ್ತಾಗಿಲ್ಲ. JDS ಶಾಸಕರು ಎಲ್ಲಿ ಅಲ್ಲಿಗೂ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಇವತ್ತು ಮುಳಬಾಗಿಲು ತಾಲೂಕಿನಾದ್ಯಂತ ಹದಗೆಟ್ಟಿರುವ ಗ್ರಾಮೀಣ, ರಾಜ್ಯ, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಅಭಿವೃದ್ಧಿಗೆ ಕನಿಷ್ಠ 100 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಹಳ್ಳ ಕೊಳ್ಳಗಳಿಗೆ ಮುಕ್ತಿ ಕೊಡುವ ಹದಗೆಟ್ಟಿರುವ ರಸ್ತೆಗಳನ್ನು ಸರಿಪಡಿಸಿ ಜನಸಾಮಾನ್ಯರಿಗೆ ಬದುಕುವ 6ನೇ ಭಾಗ್ಯವನ್ನು ಕರುಣಿಸಬೇಕೆಂದು ಜಿಲ್ಲಾಡಳಿತ ಮತ್ತು ಸ್ಥಳೀಯ ಜನಪ್ರತಿನಿಧಿಗಳನ್ನು ಒತ್ತಾಯಿಸಿ ದಿನಾಂಕ 19/9/2025 ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ಮಾನ್ಯ ತಹಸೀಲ್ದಾರ್ ಅವರ ನಿವಾಸದ ಮುಂದೆ ಹದಗೆಟ್ಟಿರುವ ಹಳ್ಳ ಕೊಳ್ಳಗಳ ಬಳಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಹೋರಾಟವನ್ನು ಮಾಡುವ ಮುಖಾಂತರ ನಮ್ಮ ಹದಗೆಟ್ಟಿರುವ ಗ್ರಾಮೀಣ, ರಾಜ್ಯ, ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮುಕ್ತಿ ಕೊಡಿ, ನಮಗೆ ಬದುಕಲು 6ನೇ ಗ್ಯಾರಂಟಿಯ ಜೀವ ರಕ್ಷಣೆ ಕೊಡಿ ಅಂತೇಳಿ ಸ್ಥಳೀಯ ಶಾಸಕರನ್ನು, ತಾಲೂಕು ಆಡಳಿತವನ್ನು, ಜಿಲ್ಲಾಡಳಿತವನ್ನು, ಜನಪ್ರತಿನಿಧಿಗಳನ್ನು ಒತ್ತಾಯಿಸಿ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಈ ಹೋರಾಟಕ್ಕೆ ಸಮಸ್ತ ಎಲ್ಲ ನಾಗರಿಕರು ಸಹಕರಿಸಬೇಕೆಂದು ಮನವಿಯನ್ನು ಮಾಡ್ತಾಯಿದ್ದೀವಿ. ಇತ್ತೀಚೆಗೆ ಸುರಿಯುತ್ತಿರುವಂತಹ ಮುಂಗಾರು ಮಳೆಯ ಆರ್ಭಟಕ್ಕೆ ತೇವಾಂಶ ಹೆಚ್ಚಾಗಿ ಟೊಮೊಟೊಗೆ ಚುಕ್ಕಿ ರೋಗ, ಬಿಂಗಿ ರೋಗ ಮತ್ತು ಹೂವಿಗೆ ಸಂಪೂರ್ಣವಾಗಿ ಚುಕ್ಕಿ ರೋಗ ಬಂದಿರೋದರಿಂದ ಈ ಒಂದು ತೋಟದಲ್ಲಿಯೇ ಬೆಳೆ ಸಂಪೂರ್ಣವಾಗಿ ನಾಶವಾಗುವ ಜೊತೆಗೆ ಮಾರುಕಟ್ಟೆಯಲ್ಲಿ ಟೊಮೊಟೊಗೂ ಬೆಲೆ ಇಲ್ಲ, ಹೂವಿನ ಕೇಳೋರೇ ಇಲ್ಲ. ರೋಸ್ ಇರ್ಬೋದು, ಶಾಮಂತಿ ಇರ್ಬೋದು, ಚೆಂಡು ಹೂವು ಇರ್ಬೋದು. ಇವತ್ತು ರೈತನ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಹೂ ಬೆಳೆ ಮಾರುಕಟ್ಟೆಯಲ್ಲಿ ಬೆಲೆ ಕುಸಿತದಿಂದ ತೋಟದಲ್ಲೇ ಕೊಳೆಯುವ ಜೊತೆಗೆ ಆ ಕೂಲಿಯನ್ನು ಕೊಟ್ಟು ಕಿತ್ತುಕೊಂಡು ಬಂದಂತಹ ಈ ಹೂವನ್ನು ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೆ ರಸ್ತೆಯಲ್ಲಿ ಸುರಿಯುತ್ತಿರೋದ್ರಿಂದ ನಾವು ಇವತ್ತು ಮುಳಬಾಗಿಲು ತೋಟಗಾರಿಕೆ ಸಹಾಯಕ ನಿರ್ದೇಶಕರಾದ ರವಿಕುಮಾರ್ ಸರ್ ಮತ್ತು ಸಿಬ್ಬಂದಿಯನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಅದೇ ಮುಳಬಾಗಿಲು ತಾಲೂಕೆಲ್ಲ ಜಿಲ್ಲಾದ್ಯಂತ ಇವತ್ತು ಬೆಳೆ ಕುಸಿತದಿಂದ ಕಂಗಾಲಾಗಿರುವ ಹೂ ಬೆಳೆಗಾರರ ಮತ್ತು ಟೊಮೊಟೊ ಬೆಳೆಗಾರರ ರಕ್ಷಣೆಗೆ ಪ್ರತಿ ಕೆಜಿಗೆ 20 ರೂಪಾಯಿ ಬೆಂಬಲ ಬೆಲೆ ಘೋಷಣೆ ಮಾಡುವ ಮುಖಾಂತರ ಸಂಕಷ್ಟದಲ್ಲಿರುವ ರೈತರ ರಕ್ಷಣೆಗೆ ನಿಲ್ಲಬೇಕೆಂತೇಳಿ ಮಾನ್ಯ ತೋಟಗಾರಿಕೆ ಮತ್ತು ಕೃಷಿ ಸಚಿವರನ್ನು ತೋಟಗಾರಿಕೆ ಅಧಿಕಾರಿಗಳ ಮುಖಾಂತರ ಒತ್ತಾಯ ಮಾಡ್ತಾಯಿದ್ದೀವಿ.